ಕಷ್ಟ ಕೊಟ್ಟರೆ ಹೆಂಗೆ? ಇವಾಗ ಕನ್ನಡದವರೆಲ್ಲ ಹೇಳ್ತಾರೆ ತಮಿಳವ್ರು ಯಾರು ಇಲ್ಲಿ ಇರಬಾರ್ದು, ಎಲ್ಲರೂ ಓಡಬೇಕು ಇಲ್ಲಿಂದ ಅಂತ ಹೇಳ್ತಾರೆ ಅಂದ್ಕೊಳ್ಳಿ. ಇವಾಗ ನಮ್ಮಮ್ಮ ನಮ್ಮಪ್ಪ ನಮ್ಮ ಕುಟುಂಬದಲ್ಲಿ ಸಾವಿರಾರು ಜನ ಇದ್ದಾರೆ. ಅವರೆಲ್ಲ ಅವಾಗಿಂದ ಎಲ್ಲರಿಗೂ ಓಟ್ ಹಾಕಿ ಎಲ್ಲರೂ ಗೆದ್ದಿದ್ದಾರೆ. ಇವಾಗ 40-50 ವರ್ಷದಿಂದ ನಾವು ಓಟ್ ಹಾಕ್ತಾ ಇದ್ದೀವಿ. ಆ ಥರ ನಾವು ತಮಿಳವ್ರು ಇದ್ಕೊಂಡು ಓಟ್ ಯಾಕೆ ನಮ್ಗೆ ಲಿಸ್ಟ್ ಕೊಟ್ರಿ? ಓಟ್ ಲಿಸ್ಟ್ ಯಾಕೆ ಕೊಡಬೇಕು? ಬರೀ ನೀವೇ ಕನ್ನಡದವರೇ ಇರಬೇಕಾಯ್ತಲ್ಲ. ಅವಾಗಲೇ 80-90 ವರ್ಷದ ಮುಂಚೆನೇ ತಮಿಳವ್ರು ಯಾರು ಬರಬಾರ್ದು ಅಂತ ಕಳಿಸಿದ್ರೆ ಇವಾಗ ನಾವೆಲ್ಲ ಇರ್ತಾ ಇರಲಿಲ್ಲ. ಅವಾಗೆಲ್ಲ ಬಿಟ್ಬಿಟ್ರಿ. ಎಲ್ಲರ ಹತ್ರ ಓಟ್ ಇಸ್ಕೊಟ್ಟು ನಮ್ಮ ಹತ್ರ ಓಟ್ ಲಿಸ್ಟು ಎಲ್ಲ ಇದೆ. ಆವಾಗ ನಾವು ತಮಿಳರಾಗಿ ಯಾಕೆ ನಮಗೆ ಓಟ್ ಲಿಸ್ಟ್ ಕೊಟ್ರಿ? ಯಾಕೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಅವ್ರಿಗೆಲ್ಲ ನಿಮಗೆ ಓಟ್ ಹಾಕಿ ಗೆಲ್ಲಿಸ್ಬೇಕಾಯ್ತು ಹೇಳಿ? ನಾನು ಮಾತಾಡೋದು ಇದ್ದಿದ್ರೆ ಅಲ್ರಾ. ಇವಾಗ 70 ವರ್ಷ 80 ವರ್ಷ ಆಯಿತು ನಮ್ಮ ಕುಟುಂಬದಲ್ಲಿ ಎಲ್ಲರೂ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾರೆ. ಅವರೆಲ್ಲ ಓಟ್ ಹಾಕಿದ್ದಾರೆ. ಅವ್ರಿಗೆಲ್ಲ ಯಾಕೆ ಓಟ್ ಲಿಸ್ಟ್ ಕೊಟ್ರಿ? ತಮಿಳವ್ರು ತಾನೇ, ಯಾಕೆ ಕೊಟ್ರಿ ಓಟ್ ಲಿಸ್ಟು? ಅವ್ರಿಗೆಲ್ಲ ಯಾಕೆ ನೀವು ನಾವೆಲ್ಲ ಅವರು ಓಟ್ ಹಾಕಿ ಇದು ಮಾಡಿರ್ತಾರೆ ತಾನೇ ನೀವು ಗೆದ್ದಿದ್ದು. ಆವಾಗ ತಮಿಳವ್ರು ಅಂತ ಗೊತ್ತಾಯ್ತಲ್ಲ, ಓಟ್ ಲಿಸ್ಟ್ ಕೊಡಬಾರ್ದು, ಓಟ್ ಹಾಕ್ಸ್ಕೋಬಾರ್ದು, ಬರೀ ಕನ್ನಡದವ್ರಿಗೆ ಮಾತ್ರ ಹಾಕ್ಸ್ಕೋಬೇಕಾಯ್ತು. ಇದು ಕರ್ನಾಟಕ ಅಂದರೆ ಎಷ್ಟು ಜನ ಇದ್ದಾರೆ ತಮಿಳವರು? ಕೋಟಿ ಲೆಕ್ಕದಲ್ಲಿದ್ದಾರೆ. ಯಾಕೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದವ್ರು ನಾವು ತಮಿಳವರು ಹೇಳಿ? ಇವಾಗ ಕನ್ನಡದವರೆಲ್ಲ ಓಡೋಬಿಡಿ, ತಮಿಳವರೆಲ್ಲ ಓಡೋಬಿಡಿ, ಕರ್ನಾಟಕ ನಾವು ಮಾತ್ರ ಇರಬೇಕು ಅಂದರೆ ಅಲ್ಲವಾ? ಇಲ್ಲಲ್ಲ, ಮೊಬೈಲಲ್ಲಿ ನ್ಯೂಸ್ ಬಂದಿದೆ ಮೊಬೈಲಲ್ಲಿ ನ್ಯೂಸ್ ಬಂದಿದೆ. ಇಲ್ಲಿ ಕರ್ನಾಟಕವ್ರು ನಾವು ಮಾತ್ರ ಇರಬೇಕು, ತಮಿಳವರು ಯಾರು ಇರಬಾರ್ದು, ಎಲ್ಲ ತಮಿಳ್ನಾಡು ಕಡೆ ಓಡಿ ಅಂತ ಮೊಬೈಲಲ್ಲಿ ನ್ಯೂಸ್ ಬಂದಿದೆ. ನಿಮ್ಮ ಮೊಬೈಲ್ ನೋಡಿ. ಸ್ವಾಮಿ ಅದೇ ಹೇಳ್ತಾ ಇದ್ದಾರೆ, ತಮಿಳವ್ರು ಇರಬಾರ್ದಂತೆ ಇಲ್ಲಿ. ತಮಿಳವರು ಕನ್ನಡದವ್ರು ಅಂತಲ್ಲ, ಕನ್ನಡದವ್ರು ಇದ್ರು ಕೂಡ ಅವ್ರ ಅಂಗಡಿನೂ ತೆರವು ಮಾಡ್ತಿದ್ದಾರೆ. ತಮಿಳವ್ರು ಇದ್ರೆ ಯಾರು ಎಲ್ಲರ ಅಂಗಡಿನೂ ತೆರವು ಮಾಡ್ತಾವ್ರೆ. ಸ್ವಾಮಿ ನೀವೇನ್ ಹೇಳ್ತೀರಿ? ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ವರ್ಷದಿಂದ ನಾವೆಲ್ಲ ಇಲ್ಲಿ ಫುಟ್ಪಾತಲ್ಲಿ ಕಷ್ಟಪಟ್ಟು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮಗೊಂದು ದಾರಿ ತೋರಿಸೋದಿಲ್ಲ. ಎಲ್ಲಾದ್ರೆ ಒಂದು ಜಾಗ ತೋರಿಸಿಬಿಟ್ಟು ಖಾಲಿ ಮಾಡಿ ಅಂತೀರಾ, ಖಾಲಿ ಮಾಡೋಣ. ಜಾಗ ತೋರಿಸಿದ್ರೆ ನೀವು ಹೋಗ್ತೀರಾ? ಹೋಗೋಣ, ಪರವಾಗಿಲ್ಲ. ನಮಗೊಂದು ಬದುಕಕ್ಕೆ ಒಂದು ದಾರಿ ತೋರಿಸಿ. ಯಾಕಂದ್ರೆ ಮಕ್ಳು ಮರಿ ಎಲ್ಲ ಇದ್ದಾರೆ. ಯಾಕಂದ್ರೆ ನಮಗೂ ಕಷ್ಟ ಇದೆ. ಫುಟ್ಪಾತ್ ಬಿಟ್ಟು ನಾವೆಲ್ಲ ಓದಿಲ್ಲ, ಮಕ್ಕಳೆಲ್ಲ ಓದಿದ್ದಾರೆ. ಅವ್ರವ್ರ ಸಂಸಾರ ಅವ್ರವ್ರು ನೋಡ್ಕೊತಾರೆ. ನನಗೆ ಊಟ ಯಾಕವ್ರು ಯಾರಿದ್ದಾರೆ? ನಾನು ದುಡಿದ್ರೆ ನನಗೆ ಊಟ. ಈಗ ಎಲ್ಲಿ ಹೋಗ್ಬೇಕು ನಾನು? ನಮಗೆ ಯಾವ ಓದಿಲ್ಲ ಬಾದಿಲ್ಲ, ಯಾವ ದಾರಿ ಗೊತ್ತಿಲ್ಲ, ಎಲ್ಲಿಲ್ಲ, ಎಲ್ಲಿ ಹೋಗಿ ಬದುಕಬೇಕು? ಯಾವ ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 50 ವರ್ಷ ಆಗ್ತಾಯಿದೆ. ಈಗ ಕೆಲಸ ಹೆಂಗೆ ಮಾಡೋಕ್ಕಾಗುತ್ತೆ ನಮಗೆ? ಏನು ಹೇಳ್ತೀರಿ ಸರ್ಕಾರಕ್ಕೆ? ಅಷ್ಟೇ ಸ್ವಾಮಿ ನಾನು ಹೇಳೋದು. ನಮಗೊಂದು ದಾರಿ ತೋರಿಸಿ. ಫುಟ್ಪಾತ್ ಖಾಲಿ ಮಾಡಿ ಅಂತಿರಲ್ಲ. ವಯಸ್ಸಾದವ್ರು ಕೋಟಿಗಟ್ಟಲೆ ಇದ್ದಾರೆ. ವಯಸ್ಸು ಹುಡುಗರನ್ನ ಬಿಟ್ಟಾಕಿ ಅವರೆಲ್ಲಾದ್ರೂ ಹೋಗಿ ಜೀವನ ಮಾಡ್ಕೊತಾರೆ, ಕಷ್ಟಪಟ್ಟೆ ಅವ್ರ ಸಂಸಾರ ನೋಡ್ಕೊತಾರೆ. ವಯಸ್ಸಾದವ್ರು ಎಲ್ಲಿ ಹೋಗ್ಬೇಕು? ಅಷ್ಟು ಜನ ಇದ್ದಾರೆ. ಏನು ಮಾಡ್ಬೇಕು ಹೇಳಿ? ನಮಗೊಂದು ದಾರಿ ತೋರಿಸಿ. ನಿಮ್ಮ ದಮಾಯ ಅಂತೀನಿ, ಕೈ ಮುಗ್ದು ಕೇಳ್ತೀನಿ. ಎಲ್ಲರ ಬರೋಗ ನಾನು ಮಾತಾಡ್ತೀನಿ, ಒಬ್ಬರಲ್ಲ ಎಲ್ಲರ ಬಗ್ಗೆ ಮಾತಾಡ್ತೀನಿ. ವಯಸ್ಸಾದವರೆಲ್ಲ ಇದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದವರು 70 ವರ್ಷ 80 ವರ್ಷದ ಮುತ್ತಿಗಿರಲ್ಲ, ಜಾಗಿಟ್ಗಳು ಆಗದಿರೆ ತುಂಬ ಇದಾಗಿದ್ದಾರೆ ವಯಸ್ಸಾದವರೆಲ್ಲ. ಅವರೆಲ್ಲ ಎಲ್ಲಿ ಹೋಗ್ಬೇಕು? ಏನು ಮಾಡಬೇಕು? ಇಲ್ಲೇ ಸಾಯ್ತಾರೆಲ್ಲ. ಇಲ್ಲೇ ಸಾಯೋದು, ಇಲ್ಲೇ ಹುಟ್ಟೋದು ಎಲ್ಲ ಇಲ್ಲೇ ಆಗುತ್ತೆ. ಈಗ ದಿಢೀರಂತ ಬಂದು ನೀವೆಲ್ಲ ಎತ್ಬಿಡಿ ಹೋಗ್ಬಿಡಿ ಅಂದರೆ ಎಲ್ಲಿ ಹೋಗ್ಬೇಕು? ನಿಮಗೆ ತೊಂದರೆ ಕೊಡಲ್ಲ. ಒಂದು ಸೈಡಲ್ಲಿ ಕೂತ್ಕೊಂತ ಹೇಳ್ತೀರಾ, ಒಂದು ಸೈಡಲ್ಲಿ ಕೂತ್ಕೊತೀವಿ ನಾವು. ನಿಮಗೆ ತೊಂದರೆ ಯಾವುದು ಕೊಡಲ್ಲ. ಹೋಗೋಬರೋಷ್ಟೇ ತೊಂದರೆ ಕೊಡೋದಿಲ್ಲ. ನಾವು ಹಿಂದೆ ಕೂತ್ಕೊಂಡು ನಾವು ವ್ಯಾಪಾರ ಮಾಡ್ಕೊತೀವಿ. ನಮಗೊಂದು ದಾರಿ ತೋರಿಸಿ. ಅಲ್ಲಿ ತಂದ್ರೆ ನಾವು ಮಾರ್ಕೆಟ್ ಬಿಟ್ಟು ಹೋಗಲ್ಲ. ನೀವು ಸಾಯಿಸ್ಬಿಟ್ರು ಸರಿ, ಇಲ್ಲೇ ಸಾಯಿಸ್ತೀವಿ, ಆದರೆ ಮಾರ್ಕೆಟ್ ಬಿಟ್ಟು ಹೋಗಲ್ಲ.